ಬ್ರೇಕ್ನ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಅಶೋಕ್ ಅವರೇ, ನೀವು ಹೇಳ್ತಾ ಇದ್ದೀರಿ ಇಲ್ಲಿ ಯಾವುದೇ ರಾಜಕೀಯ ಎಂಟರ್ ಆಗ್ತಾ ಇಲ್ಲ ಅಂತ. ಆದರೆ ಇವತ್ತು ನೀವು ಒಕ್ಕಲಿಗರ ಸಂಘದ ಸಭೆಯಲ್ಲಿ ನಿಜ ಎಲ್ಲ ಧರ್ಮದವರು ಇದ್ರು, ಅಲ್ಲಿ ಎಲ್ಲ ಜಾತಿಯವರು ಇದ್ರು, ಒಕ್ಕಲಿಗರ ಸಂಘದ ನೇತೃತ್ವದಲ್ಲೇ ಸಭೆ ಆದರೂ ಕೂಡ ಅಲ್ಲಿ ಬಂದಂತಹ ಯುವಕರು ನಿಮ್ಮ ಭಾಷಣಕ್ಕೆ ಅಡ್ಡಿಪಡಿಸಿದ್ರು ಕೆಲವು ಬಾರಿ. ಯಾಕಂದ್ರೆ ಎಲ್ಲೊಂದ್ ಕಡೆ ರಾಜಕೀಯ ಎಂಟರ್ ಆಗ್ತಾ ಇದೆ, ಜಾತಿ ಎಂಟರ್ ಆಗ್ತಾ ಇದೆ. ಈ ಪ್ರಕರಣದಲ್ಲಿ, ವಿಶೇಷವಾಗಿ ಈ ಪ್ರಕರಣದಲ್ಲಿ ಜಾತಿ ಬರ್ಕೂಡ್ದು, ರಾಜಕೀಯ ಬರಲೇ ಕೂಡ್ದು. ನಾನು ಭಾಷಣ ಮಾಡಬೇಕಾದ್ರೆ ನಾನು ಸಿದ್ದರಾಮಣ್ಣ ಅಂತ ಹೇಳಿದೆ. ಅದನ್ನ ಜನ ಒಪ್ಪಿಲ್ಲ. ನೀವು ಸಿದ್ದರಾಮಯ್ಯ ಅನ್ಬೇಕು, ಏಕವಚನದಲ್ಲಿ ಕರಿಬೇಕು ಅಂತ ಹೇಳಿದ್ರು. ನೋಡಪ್ಪ, ಕರಿಯಕ್ಕಾಗಲ್ಲ ಅಂದಿದ್ದಕ್ಕೆ ನನ್ನ ಮೇಲೆ ಜನ ಬಿದ್ದರು. ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ರಾಜ್ಯದ ಜನಗಳ ಕಣ್ಣಿಗೆ ಮಣ್ಣೆರ್ಚಿದ್ದಾರೆ. ಈ ವಿಚಾರದಲ್ಲಿ ನಾವು ಬಿಟ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರು ಉಳಿಯಕ್ಕೆ ಸಾಧ್ಯ ಇಲ್ಲ. ಅಶೋಕ್ ಅವರೇ, ನೀವು ಭಾಷಣಗಳಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದೀರಿ, ಬಹಳ ರೋಷಾವೇಶವನ್ನು ತೋರಿಸ್ತಾ ಇದ್ದೀರಿ, ರಣೋತ್ಸಾಹ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಆದ್ರೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯವ್ರ ಎದುರುಗಡೆ ನೀವು ಬಹಳ ಸಾಫ್ಟ್ ಆಗಿ ಕೂತ್ ಬಿಡ್ತೀರಿ. ಅಶೋಕ್ ಅವರೇ, ನೀವು ಕೂಡ ಪೊಲೀಸ್ ಮಂತ್ರಿ ಆಗಿದ್ದವರಲ್ವಾ, CID ನಂಬೋದಿಲ್ವಾ ಅಂದ್ಕೊಳ್ಳಿ, ನೀವು ತಣ್ಣು ಕೂತ್ಕೊಂಡ್ಬಿಡ್ತೀರಿ. ಈ ರೋಷಾವೇಶ ಅಲ್ಲಿ ಕಾಣಿಸೋದಿಲ್ಲ. ನಾನು ಅವ್ರಿಗೆ ಇನ್ನೇನು ಹೇಳ್ಬೇಕು? ಅವರಿಗೆ ಒಬ್ಬ ಗೃಹ ಮಂತ್ರಿಯಾಗಿ ಸರಿಯಾಗಿ ಅವ್ರನ್ನ ನಡೆಸ್ಕೊಳೋ ಅಂತ ಒಂದು ವ್ಯವಸ್ಥೆನೇ ಇಲ್ಲ. ಇವತ್ತು ಎಲ್ಲ ಪ್ರೆಷರ್ ಮೇಲೆ ನಡೀತಾ ಇದೆ. ಒಬ್ಬ ಅಧಿಕಾರಿ, ಇವತ್ತು ಈ ಅಧಿಕಾರಿಗಳ ಮೇಲೆ ಈ ತರ ಅಲ್ಲೇ ಅವ್ರ ಮೇಲೆ ಕೊಲೆಗಳು ನಡೀತಾ ಇದ್ರೆ ಯಾವ ಅಧಿಕಾರಿ ಮುಂದೆ ಬಂದು ಕೆಲಸ ಮಾಡ್ತಾರೆ? ಅಶೋಕ್ ಅವರೇ, ಸಿಬಿಐ ತನಿಖೆ ಬೇಕಾಗಿರೋದು ನಮ್ಮ ಪೊಲೀಸ್ ಅಧಿಕಾರಿಗಳೆಲ್ಲರೂ ಹೋಗಿ ಗೃಹ ಸಚಿವರ ಹತ್ರ ರಿಪೋರ್ಟ್ ಮಾಡ್ಕೋಬೇಕು. ಅವ್ರ ಮೇಲೆ ಆಪಾದನೆ ಕೇಳಿ ಬಂದಿದೆ, ಗೃಹ ಸಚಿವರ ಮೇಲೆ ಆಪಾದನೆ ಕೇಳಿ ಬಂದಿದೆ. ಆ ಕಾರಣಕ್ಕಾಗಿ ಸಿಬಿಐ ತನಿಖೆ ಬೇಕು ಅಂತ ಜನರ ದನಿಯಾಗಿದೆ. ನೀವು ಈ ಮಾತನ್ನೇ ಹೇಳ್ತಾ ಇದ್ದಾರೆ. ಇದು ಎಲ್ಲಾ ಮಾಧ್ಯಮದಲ್ಲೂ ಬಂದಿದೆ. ಈಗಾಗಲೇ ನಮ್ಮ ಪಕ್ಷದಲ್ಲಿ, ನಮ್ಮ ವಿಧಾನ ಪರಿಷತ್ತಲ್ಲೂ ಸಹ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಿ. ಮೊನ್ನೆ ನಾವು ಸಭೆ ಮಾಡಿದಾಗೂ ಕೂಡ ಗೃಹ ಸಚಿವರ ಮೇಲೆ ಈ ರೀತಿ ಆಪಾದನೆಯನ್ನ ಮಾಡಿದಿರಿ. ನೀವು ಆ ಸ್ಥಾನದಲ್ಲಿ ಇರುವಂತದಕ್ಕೆ ಯೋಗ್ಯತೆ ಇಲ್ಲ. ನೀವು ಇವತ್ತೆಲ್ಲ ನಿಮ್ಮ ಸುತ್ತನೇ ಈ ಒಂದು ಭ್ರಷ್ಟಾಚಾರದ ಒಂದು ವ್ಯವಸ್ಥೆ ನಿಮ್ಮ ಸುತ್ತನೇ ಸುತ್ಕೊಂತ ಇದೆ. ನಿಮ್ಮ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ COD ಸರಿಯಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲ್ಲ. ಆ ದೃಷ್ಟಿಯಿಂದ ಇದನ್ನ CBIಗೆ ಕೊಡಿ. ರವಿಯ ಹತ್ಯೆ ಹಿಂದೆ ದೊಡ್ಡ ದೊಡ್ಡ ಕುಳಗಳಿದ್ದಾರೆ. ಅವರಿಗೆ ಬೇರೆ ಬೇರೆ ರಾಜ್ಯದಿಂದ ಫೋನ್ಗಳು ಬಂದಿದೆ, ಬೇರೆ ಬೇರೆ ಇಂಟರ್ನ್ಯಾಷನಲ್ ಕಾಲ್ಸ್ ಬಂದಿದೆ. ಬಹಳಷ್ಟು ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ ಜನ ಮಾತಾಡುವಂಥದ್ದು ದುಬೈ ಇರ್ಬೋದು, ಇರಾಕ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಬೇರೆ ಬೇರೆ ದೇಶಗಳಿಂದ ಬಂದಿದೆ. ಇಲ್ಲಿ ಯಾರ್ಯಾರು ಮಾಫಿಯಾ ಇದ್ದಾರೆ, ಸ್ಯಾಂಡ್ ಮಾಫಿಯಾ, ಇವರೆಲ್ಲ ಬೇರೆ ದೇಶಕ್ಕೆ ದುಡ್ಡು ಕಳಿಸಿ ಅಲ್ಲಿಂದ ಸುಫಾರಿ ಕೊಟ್ಟಿದ್ದಾರೆ ಅಂತ ಮಾತು ಕೇಳಿ ಬರ್ತಾ ಇದೆ. ಇದನ್ನೆಲ್ಲ ನಮ್ಮ COD ಅವ್ರು ಮಾಡಕ್ ಸಾಧ್ಯನಾ? CBI ಒಂದೇ ಮಾಡಕ್ ಸಾಧ್ಯ, ಅವರಿಗೆ ಅಧಿಕಾರ ಇರುವಂತದ್ದು. ಸೋಮವಾರ ಅಧಿವೇಶನದಲ್ಲಿ ಸರ್ಕಾರ ಸೋನಿಯಾ ಗಾಂಧಿ ಅವರ ಕರೆ ಬಂದಿದೆ ಅನ್ನುವ ಕಾರಣಕ್ಕಾಗಿ CBI ತನಿಖೆಗೆ ಕೊಡ್ಲಿಕ್ಕೆ ಸಿದ್ಧ ಆಗಿದೆ ಅನ್ನುವಂತ ಮಾಹಿತಿಗಳು ಕೇಳ ಬರ್ತಾ ಇದೆ. ಇವತ್ತು ಮಾನ ಮರ್ಯಾದೆ ಹೋಗಿ ಸೋನಿಯಾ ಗಾಂಧಿ ಅವರಿಂದ ಹೇಳಿಸ್ಕೊಂಡು ನೀವು ಕೊಡ್ತೀರಿ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ನಿಮ್ಮ ಸರ್ಕಾರ ಇಲ್ಲಿ ನಡೆಸ್ತಾ ಇದ್ದೀರಾ ನೀವು ಸರ್ಕಾರನ? ನಿಮಗೆ ಆಡಳಿತ ಮಾಡುವಂತ ಯೋಗ್ಯತೆ ಇಲ್ವಾ? ಇವತ್ತು CBI ತನಿಖೆ ಕೊಟ್ಟ ನಂತರ ಏನು ಕೊಟ್ಟ ತಕ್ಷಣ ದಾಖಲೆಗಳು, ಇವತ್ತು ಏನೇನು ದಾಖಲೆಗಳಿದೆ, ಇವ್ರು ಏನೇನು ಮುಚ್ಚಿಟ್ಟಿದ್ದಾರೆ, ಇವತ್ತು COD ಕೊಡೋ ಮುಖಾಂತರ ಏನೇನು ದಾಖಲೆಗಳನ್ನ ಹಾಳು ಮಾಡೋ ಪ್ರಯತ್ನ ಮಾಡಿದ್ದಾರೆ, ಅವೆಲ್ಲವನ್ನ BJP ಇರ್ಬೋದು, JDS ಇರ್ಬೋದು, ಜನಸಾಮಾನ್ಯ ಇರ್ಬೋದು, ಅದನ್ನ ದಾಖಲೆಗಳನ್ನ ಕಲೆಕ್ಟ್ ಮಾಡಬೇಕು, CBI ಕೊಡಬೇಕು. ಯಾರು ತಪ್ಪಿಸಿದ್ದಾರೆ ಅವ್ರನ್ನ ಶಿಕ್ಷೆಗೆ ಗುರುಪಡಿಸ್ಬೇಕು. ಈ ದಿಕ್ಕಿನಲ್ಲೂ ನಾವು ಹೋರಾಟ ಮಾಡ್ತೀವಿ. DK ರವಿ ಅವರು ಮರಳಿ ಭಾರತ ಲೋಕಕ್ಕೆ ಹೋದ ನಂತರ ನೀವೆಲ್ಲ ಎದ್ದು ಬಂದಿದ್ದೀರಿ. ಕೋಲಾರದಿಂದ ಅವ್ರನ್ನ ಎತ್ತಂಗಡಿ ಮಾಡಿದಾಗ ಎಲ್ಲಿದ್ದೀರಿ ಅಶೋಕ್ ಅವರು? ಇದೇ ಅವ್ರನ್ನ ಎತ್ತಂಗಡಿ ಮಾಡಿದಾಗ ನಾವು ಹೋರಾಟ ಮಾಡಿದಿರಿ. ನಾವು BJP ಅದಕ್ಕೆ ವಿರುದ್ಧವಾದಂಥ ಪ್ರತಿಭಟನೆಗಳನ್ನು ಮಾಡಿದಿರಿ. ಕೋಲಾರದಲ್ಲಿ ನಮ್ಮ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಯಾರ್ಯಾರು MLAಗಳು ಸೈನ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಅವತ್ತು ಅಲ್ಲಿದ್ದಂಥ ಕಾಂಗ್ರೆಸ್ MLAಗಳು ಸೈನ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ನಾರಾಯಣ ಸ್ವಾಮಿ ಅನ್ನೋ ಒಬ್ಬ MLA ಅವರು ಅವ್ರದ್ದು ಒಂದು ರೆಸಾರ್ಟನ್ನು, ಗಾಲ್ಫ್ ಕ್ಲಬ್ಗನ್ನು ಒತ್ತುವರಿ ಆಗಿದೆ ಅಂತ ತೆರವು ಮಾಡಿದಾಗ ಅವರು ಪ್ರೆಷರ್ ಮೇಲೆ ಸರ್ಕಾರ ಇವ್ರನ್ನ ಟ್ರಾನ್ಸ್ಫರ್ ಮಾಡಿದೆ. ಇವ್ರನ್ನ ಟ್ರಾನ್ಸ್ಫರ್ ಆದಮೇಲೆ DC ಆಫೀಸಲ್ಲಿ ಎಲ್ಲರಿಗೂ ಸಿಹಿ ಹಂಚಿದ್ದಾರೆ. ಇವೆಲ್ಲ ಜನಕ್ಕೆ ಗೊತ್ತಿದೆ. ಇವತ್ತು ಅವ್ರ ಮೇಲೂ ಕ್ರಮ ಆಗಬೇಕು. ಎಸ್, ಖಂಡಿತವಾಗಿಯೂ ಕೋಲಾರ ಜನರಿಗೆ ಅದು ಚೆನ್ನಾಗಿಯೇ ಗೊತ್ತಿದೆ. ಇಲ್ಲಿವರೆಗೂ ಕೂಡ ನಿಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೀರಿ ಅಂತೀರಿ, ಮುಂದೆ ಕೂಡ ನಿಮ್ಮ ಜವಾಬ್ದಾರಿ ಬಹಳಷ್ಟಿದೆ. ಅದ್ರ ಬಗ್ಗೆ ನಿಮ್ಮ ಜೊತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.